ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಸೌಮ್ಯಶ್ರೀ. ನಾನು ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು 369 ಮೆಥಡ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಸೊ 369 ಮೆಥಡ್ ಅಂತ ಹೇಳಿದರೆ ಇದೊಂದು ನಿಕೋಲಾ ಟೆಸ್ಲಾ ಅನ್ನೋ ಅವರು ಆ ಒಂದು ವಿಜ್ಞಾನಿ ಈ ಒಂದು ಮೆಥಡ್ನ ತಂದರು ಅಂತ ಹೇಳಿದರೆ ಒಂದು ಮ್ಯಾಜಿಕಲ್ ನಂಬರ್ ಅಂತ ಹೇಳ್ಬೋದು. ಇದು ಯಾವುದೇ ಒಂದು ವಿಶ್ ಆಗಿರ್ಬೋದು, ಅದು ಸಿಂಪಲ್ ಆಗಿರ್ಬೋದು ಅಥವಾ ತುಂಬ ಡಿಫಿಕಲ್ಟ್ ಇದೆ ನಾವು ಈ ವಿಶ್ನ ಫುಲ್ಫಿಲ್ ಮಾಡೋಕ್ಕೆ ಅಂತ ಆದ್ರೂ ಈ ಒಂದು 369 ಅನ್ನೋ ಮೆಥಡ್, ನಿಕೋಲಾ ಟೆಸ್ಲಾ ಮೆಥಡಿಂದ ನಾವು ಖಂಡಿತವಾಗ್ಲೂ ನಾವು ಸಕ್ಸಸ್ ತೊಗೊಳ್ಬೋದು. ಆಯಿತಾ? ಸೊ ಈ ಒಂದು ಮೆಥಡ್ನ ನಾವು ಸಿಂಪಲಾಗಿ ನಾವು ಫಾಲೋ ಮಾಡಬೇಕಂತ ಹೇಳಿದರೆ 369 ಆ ಥರ ನಾವು ಚಾಂಟ್ ಮಾಡ್ತಾ ಇರ್ಬೋದು. ಏನಾದರೂ ಒಂದು ಇಂಟೆನ್ಷನ್ ನಮ್ಮ ಮನಸ್ಸಲ್ಲಿ ನಮಗೆ ಏನು ವಿಶ್ ಆಗಬೇಕು ಅದನ್ನು ನೆನೆಸ್ಕೊಂಡು ನಾವು 369 ಅಂತ ಅಂದ್ಬಿಟ್ಟು ಚಾಂಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಏನು ಆದಷ್ಟು ಬೇಗ ಓಕೆ ಆಗುತ್ತೆ, ಆ ಒಂದು ವಿಶ್ ಫುಲ್ಫಿಲ್ ಮಾಡ್ತಾರೆ. ಅಥವಾ ನಿಮ್ಮ ಲೆಫ್ಟ್ ಸೈಡ್ ಏನಿದೆ, ಲೆಫ್ಟ್ ಹ್ಯಾಂಡಲ್ಲಿ ಅದನ್ನ ಒಂದು ರೆಡ್ ಪೆನ್ನಿಂದ ಬರ್ಕೊಳ್ಬೋದು. ಆಯಿತಾ? ನಿಮ್ಮ ವಿಶ್ ಏನಿದೆ ಅದನ್ನ ನೆನೆಸ್ಕೊಂಡು ಅದನ್ನ ಬರ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ಅದನ್ನ ಬರ್ಕೊಂಡು ಕೂಡ ಆ ವಿಶು ಖಂಡಿತವಾಗ್ಲೂ ನೆರವೇರುತ್ತೆ. ಓಕೆ, ಸೊ ಇದನ್ನು ನಾವು ಬ್ಯೂಟಿ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಇವರು ಎಕ್ಸಾಮ್ ನಾವು ಪಾಸ್ ಮಾಡಬೇಕು ಅಂತ ಹೇಳಿದರೆ, ಆರೆಸ್ಮ್ಗೆ ಮನಿ ಮ್ಯಾನಿಫೆಸ್ಟೇಷನ್ಗೂ ನಾವು ಈ ವಿಶ್ನ ಯೂಸ್ ಮಾಡ್ಕೊಂಡು, ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಿಮ್ಮ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಬೋದು. ಬ್ಯೂಟಿಗೂ ಅಷ್ಟೇ ಆ್ಯಂಡ್ ಹೆಲ್ತಿಗೂ ಅಷ್ಟೇ. ಓಕೆ, ಹೆಲ್ತ್, ಬ್ಯೂಟಿ, ಮನಿ. ಓಕೆ, ಸೊ ಈ ಥರ ಪ್ರತಿಯೊಂದಕ್ಕೂ ಖಂಡಿತ ಯೂಸ್ ಆಗುತ್ತೆ. ಒಂಥರ ಪವರ್ಫುಲ್ಲಾಗಿ ಒಂದು ಮ್ಯಾಜಿಕಲ್ ನಂಬರ್ ಅಂತ ಏನು ಹೇಳಿದ್ವಿ, ಮ್ಯಾಜಿಕಲಾಗಿ ನಿಮಗೆ ಒಂದು ರಿಸಲ್ಟ್ ಸಿಗುತ್ತೆ. ಓಕೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಇನ್ನೊಂದು ಮೆಥಡ್ ಬಂದು ಸ್ಕ್ರಿಪ್ಟಿಂಗ್ ಮೆಥಡ್. ಓಕೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಕ್ರಿಪ್ಟಿಂಗ್ ಮೆಥಡ್ಗೆ ತುಂಬ ಪವರ್ಫುಲ್ಲಾಗಿ ಒಂದು ವರ್ಕ್ ಆಗುತ್ತೆ ಸ್ಕ್ರಿಪ್ಟಿಂಗ್ ಮೆಥಡ್. ಸೊ 369 ನಾವು ಯಾವ ಥರ ಒಂದು ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಮಾಮೂಲಿ ಒಂದು ಬುಕ್ ತೊಗೊಳ್ಳಿ, ಒಂದು ರೆಡ್ ಪೆನ್ ತೊಗೊಳ್ಳಿ. ಓಕೆ, ಸೊ ಇದನ್ನು ಮಾಡಬೇಕಾದ್ರೆ ಲೈಕ್ ನೀವು ಅಂದರೆ ಎಷ್ಟು ಟೈಮ್ ಆದರೂ ನೀವು ತೊಗೊಳ್ಬೋದು, ಬಟ್ 17 ಸೆಕೆಂಡ್ಸ್ ನೀವು ಕೂತ್ಕೊಂಡು ಫಸ್ಟು ಪೀಸ್ಫುಲ್ಲಾಗಿ ಅಂದರೆ ಒಂದು ಕಾಮ್ ಆಗಿ ಕೂತ್ಕೊಂಡು ಏನು ಯೋಚನೆ ನಿಮ್ಮ ತಲೆಯಲ್ಲಿ ಇರಬಾರ್ದು, ಜಸ್ಟ್ ನಿಮ್ಮ ಇಂಟೆನ್ಷನ್, ನಿಮ್ಮ ವಿಶ್ ಮಾತ್ರ ನಿಮ್ಮ ತಲೆಯಲ್ಲಿ ಇರಬೇಕು. ಆಯಿತಾ? ಸೊ ಆ ವಿಶ್ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಆ ವಿಶ್ ಬಗ್ಗೆ ಯೋಚನೆ ಮಾಡಿಕೊಂಡು 17 ಸೆಕೆಂಡ್ಸ್ ನೀವು ಆ ವಿಶ್ ಬಗ್ಗೆ ಯೋಚನೆ ಮಾಡಿಕೊಂಡು ಫಸ್ಟು ಇದು ಪೆನ್ ತೊಗೊಂಡು 3 ಟೈಮ್ಸ್ ನಿಮ್ಮ ವಿಶ್ನ ಬರೀತೀರಾ. ಹೇಗೆ ಬರೀತೀರಾ ಅಂತ ಹೇಳಿದ್ರೆ, ಲೈಕ್ ಈಗ ನೀವು ಮನಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದರೆ, ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ XYZ ಮನಿ. ಓಕೆ, ಅಂದರೆ ಲೈಕ್ ನನಗೆ 1 lakh ಸಿಗಬೇಕಂತ ಹೇಳಿದ್ರೆ, ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ 1 lakh ಮನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಥವಾ ಜಸ್ಟ್ ಒಂದ್ಸರಿ ನೀವು ಥ್ಯಾಂಕ್ ಯು ಅಂತ ಬರೆದ್ರು ಓಕೆ. ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಮನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಮನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಮನಿ ಅಂತ ಹೇಳಿ 3 ಟೈಮ್ಸ್ ಬರಿಬೇಕಾಗುತ್ತೆ. ದಟ್ ಈಸ್ ಇನ್ ದ ಮಾರ್ನಿಂಗ್. ಓಕೆ, ಸೊ ಮಾರ್ನಿಂಗ್ ಅದನ್ನ ಬರೀತೀರಾ. ಬೆಳಿಗ್ಗೆ ಎದ್ದು ನೀವು ಆ ಬುಕ್ಕಲ್ಲಿ ಆ ಥರ ಬರೀತೀರಾ. ಮತ್ತು 17 ಸೆಕೆಂಡ್ಸ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಆ್ಯಂಡ್ ಯಾವಾಗಲೂ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ನಾವು ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕಾಯ್ತಾ. ಐ ವಾಂಟ್ ಅಂತ ಬರಿಬಾರ್ದು. ಐ ಗಾಟ್ ಮನಿ, ಎಷ್ಟು ಮನಿ ಬೇಕು ನಿಮಗೆ ಅಷ್ಟು ಮನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ XYZ ಮನಿ. ಓಕೆ, ಸೊ ಆ ಥರ ಬರಿತೀರಾ. 3 ಟೈಮ್ಸ್ ಬರೀತೀರಾ. 17 ಸೆಕೆಂಡ್ಸ್ ಅದ್ರ ಬಗ್ಗೆ ಏನೋ ಒಂದು ವಿಜುವಲೈಸ್ ಮಾಡ್ತೀರಾ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಆಯಿತಾ? ಸೊ ಅದಾದಮೇಲೆ ಅದು ಅಲ್ಲಿಗೆ ಬಿಡ್ತೀರಾ. ನೆಕ್ಸ್ಟ್ ಏನಂತ ಹೇಳಿದರೆ, ಆಫ್ಟರ್ನೂನ್ ಮಧ್ಯಾಹ್ನ ಏನು ಮಾಡ್ತೀರಾ, ಸೇಮ್ ಅದನ್ನೇ ತೊಗೊಳ್ತೀರಾ. ಅದೇ ಡೈರಿ ತೊಗೊಂಡು ನೀವು 3 ಟೈಮ್ಸ್ ಏನು ಬರ್ತಿದ್ರಿ, ಮಧ್ಯಾಹ್ನ ಬಂದು ಅದೇ ಸೇಮ್ ವಿಶ್ನ ಆ್ಯಂಡ್ ಯಾವಾಗಲೂ ಇದು ಒಂದು ವಿಶ್ಗೆ ಮಾತ್ರ ವರ್ಕ್ ಆಗೋದು. ಆಯಿತಾ? ನಿಮ್ಮ ಮನಸ್ಸಲ್ಲಿ ತುಂಬ ವಿಶ್ ಇರುತ್ತೆ. ಸೊ ಎಲ್ಲ ವಿಶ್ ಬರಿತೀರಾ, ಅದು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಆಗಲ್ಲ. ಯೂನಿವರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ ದಟ್ ನಿಮಗೆ ಏನು ಬೇಕು ಅಂತ ಹೇಳಿ. ಆಯಿತಾ? ಸೊ ನೆಕ್ಸ್ಟ್ ಮಧ್ಯಾಹ್ನ ಬರ್ತೀರಾ. ಮಧ್ಯಾಹ್ನ ಸೇಮ್ ಓಕೆ, ಅದೇ ವಿಶ್ನ ನೀವು ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಮನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಮನಿ. ಈ ಥರ ನೀವು 6 ಟೈಮ್ಸ್ ಬರೀತೀರಾ. ಓಕೆ, ಮಾರ್ನಿಂಗ್ 3 ಟೈಮ್ಸ್ ಬರ್ತಿದ್ರಿ, ಆಫ್ಟರ್ನೂನ್ ಅದನ್ನ 6 ಟೈಮ್ಸ್ ಬರೀತೀರಾ. ಸೊ ನೆಕ್ಸ್ಟ್ ಅದನ್ನ ಹಾಗೆ ಅಗೇನ್ 17 ಸೆಕೆಂಡ್ಸ್ ಅದ್ರ ಬಗ್ಗೆ ವಿಜುವಲೈಸ್ ಮಾಡ್ತೀರಾ. ಆ ಒಂದು ಫೀಲ್ ಮಾಡ್ತೀರಾ, ನಿಮಗೆ ಸಿಕ್ತಾಗ ಯಾವ ಥರ ನಿಮಗೆ ಏನು ಫೀಲ್ ಆಯಿತು ಮನಿ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಅದನ್ನ ಹಾಗೆ ಇಡ್ತೀರಾ. ಓಕೆ, ನೆಕ್ಸ್ಟ್ ಅಗೇನ್ ನೀವು ಮಲ್ಗೋಕ್ಕಿಂತ ಮೊದಲು ರಾತ್ರಿ ಓಕೆ ನೈಟ್ ಏನು ಮಾಡ್ತೀರಾ, ಅಗೇನ್ ಅದೇ ಬುಕ್ನ ತೊಗೊಂಡು ಅದರಲ್ಲಿ 9 ಟೈಮ್ಸ್ ಅದೇ ಸೇಮ್ ವಿಶ್ನ 9 ಟೈಮ್ಸ್ ಬರೀತೀರಾ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಮನಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಗಾಟ್ ಮನಿ. ಈ ಥರ ನೀವು 9 ಟೈಮ್ಸ್ ಬರೀತೀರಾ. ಓಕೆ, ಸೊ 9 ಟೈಮ್ಸ್ ಬರೆದಾದ್ಮೇಲೆ ಅಗೇನ್ ಒಂದು 17 ಸೆಕೆಂಡ್ಸ್ ಅದ್ರ ಬಗ್ಗೆ ಯೋಚನೆ ಮಾಡಿ, ವಿಜುವಲೈಸ್ ಮಾಡಿ. 17 ಸೆಕೆಂಡ್ಸೇ ಆಗಬೇಕಾ ಅಂತಲೂ ಇಲ್ಲ, ಎಷ್ಟಾದರೂ ಆಗ್ಬೋದು. 17 ಸೆಕೆಂಡ್ಸ್ ಬಂದು ಮೋಸ್ಟ್ ಪವರ್ಫುಲ್ ಅಂತ ಹೇಳ್ಬೋದು. ಆಯಿತಾ? ಸೊ ಅಷ್ಟು ವಿಜುವಲೈಸ್ ಮಾಡ್ತೀರಾ, ಥ್ಯಾಂಕ್ಸ್ ಹೇಳ್ಬಿಟ್ಟು ಇಡ್ತೀರಾ. ಓಕೆ,
ಈ ಥರ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು. ಇಲ್ಲಿ ಯಾವುದೇ ಬ್ರೇಕ್ ಇರಬಾರ್ದು ಆಯಿತಾ. ಸೊ ಬ್ರೇಕ್ ತೊಗೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಇದು ಲೈಕ್ ಕಂಟಿನ್ಯೂಸ್ ಆಗಿರಬೇಕು. ಸೊ ದ್ಯಾಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಒಂದು ಮೆಸೇಜ್ ಹೋಗಿ ತಲುಪಬೇಕು. ಬಿಕಾಸ್ ಅದಾಗಬೇಕಲ್ವಾ. ಸೊ ಅದಕ್ಕೆ ಈ ವಿಷಯ ಕಂಟಿನ್ಯೂಸ್ ಆಗಿ ನೀವು ಬರಿಬೇಕಾಗುತ್ತೆ. ಓಕೆ, 21 ಡೇಸ್, 48 ಡೇಸ್ ಈ ಥರ. ಓಕೆ, ಅಟ್ಲೀಸ್ಟ್ ನೀವು 30 ಡೇಸ್ ನೀವು ಬರೀಲೇಬೇಕಾಗುತ್ತೆ. ಬಿಫೋರ್ ದಟ್ ನಾನು ಹೇಳಿಲ್ವ, ನಿಮ್ಮ ಒಂದು ಎನರ್ಜಿ ಮೇಲೆ ಇದು ವರ್ಕ್ ಆಗುತ್ತೆ. ನಿಮ್ಮ ಎನರ್ಜಿ ಯಾವ ಥರ ಇದೆ, ವಿಜುವಲೈಸೇಷನ್ ಆಗಿರ್ಬೋದು, ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ತೀರ, ನಿಮ್ಮ ಎನರ್ಜಿ ಸ್ಟ್ರಾಂಗ್ ಇದ್ದರೆ ವಿತಿನ್ 24 hours ಓನ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಆಯಿತಾ. ನೀವು ಕೇಳಿದ ವಿಷ್ ನಿಮಗೆ ಖಂಡಿತವಾಗ್ಲೂ ನಡೆಯುತ್ತೆ. ಬಟ್ ಕೆಲವ್ರದ್ದು ನೆಗೆಟಿವ್ ಮೈಂಡ್ಸೆಟ್ ಇರುತ್ತೆ. ಸೊ ಅವ್ರಿಗೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತವಾಗ್ಲೂ ಆಗುತ್ತೆ. ಟ್ರಸ್ಟ್ ಮೀ. ತುಂಬ ಮ್ಯಾಜಿಕಲ್ ಆಗಿ ಒಂದು ನಿಕೋಲಾ ಟೆಸ್ಲಾ ಒಂದು ಮೆಥಡ್ ತುಂಬ ಮ್ಯಾಜಿಕಲ್ ಆಗಿ ಒಂದು ಕೆಲಸ ಮಾಡೋದು. ಸೊ ನಾನು ಇದರಲ್ಲಿ ಮನಿ ಬಗ್ಗೆ ಹೇಳಿದ್ದೀನಿ. ಓಕೆ, ಸೊ ಮನಿ ಬಗ್ಗೆ ಅಂತಲೇ ಏನಾದರೂ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಹೆಲ್ದಿ, ನಾನು ಇದರಿಂದ ಕ್ಯೂರ್ ಆಗಿದ್ದೀನಿ. ಓಕೆ, ಸೊ ಆ ಥರ ಪ್ರೆಸೆಂಟ್ ಟೆನ್ಸಲ್ಲಿ ಯಾವುದೇ ವಿಷಯ ಆಗಲಿ, ನೀವೊಂದು ಇಂಟರ್ವ್ಯೂ ಪಾಸ್ ಮಾಡಬೇಕಂತ ಆಗಿರ್ಬೋದು, ನಾನು ಇಂಟರ್ವ್ಯೂ ತುಂಬ ಚೆನ್ನಾಗಿ ಮಾಡಿದೆ, ಈ ಥರ ನೀವು ಮಾಡಿ. ಅಥವಾ ನಿಮ್ಗೊಂದು ದೊಡ್ಡ ನಿಮ್ಮ ಒಂದು ಡ್ರೀಮ್ ಕಂಪನಿಲಿ ಜಾಬ್ ಆಗಬೇಕಂತ ಹೇಳಿದ್ರು ಅಷ್ಟೇ, ನೀವು ನಾನು ಈ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ವರ್ಕಿಂಗ್ ಇನ್ ದಿಸ್ ಅಂತ ಇಂಗ್ಲೀಷಲ್ಲೆಲ್ಲ, ಕನ್ನಡದಲ್ಲೂ ಸಹ ನೀವು ಬರಿಬೋದು. ಥ್ಯಾಂಕ್ ಯು ಯೂನಿವರ್ಸ್, ನಾನು ಈ ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ನಾನು ತುಂಬ ಖುಷಿ ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಏನು ನಂದು ಏನು ಕಲೀಗ್ಸ್ ಆಗಿರ್ಬೋದು, ನನ್ನ ಮ್ಯಾನೇಜರ್ ಆಗಿರ್ಬೋದು, ನನ್ಗೆ ಹೇಗೆ ಬೇಕು ಆ ಥರ ಸಿಕ್ಕಿದ್ದಾರೆ. ಸೊ ಈ ಥರ ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಯೋಚನೆ ಮಾಡಿ ಆ ಒಂದು ವಿಷಯ ಬರೆದ್ರೆ ಖಂಡಿತವಾಗ್ಲೂ ಒಂದು ಮೋಸ್ಟ್ ಪವರ್ಫುಲ್ ಇದು ನಂಬರ್ಸ್ ಅಂತ ಹೇಳ್ಬೋದು ಇದನ್ನು. ಸೊ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ನೀವೇ ನೋಡ್ತಿರೋ ಒಂದು ಮ್ಯಾಜಿಕ್ ಆಗಿ. ಓಕೆ, ಸೊ ಈ ಒಂದು ಮೆಥಡ್ನ ಟ್ರೈ ಮಾಡಿ ನಂಬಿಕೆ ಇಟ್ಟು ಟ್ರೈ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಡಿಪೆಂಡ್ಸ್ ಅಪಾನ್ ನಮ್ಮ ನಂಬಿಕೆ. ನಾವು ಯಾವ ಥರ ನಂಬ್ತೀವಿ, ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ. ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಖಂಡಿತ ಆಗುತ್ತೆ, ಖಂಡಿತ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಮೆಥಡ್ನ ಯೂಸ್ ಮಾಡಿ. ಖಂಡಿತವಾಗ್ಲೂ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಇದನ್ನ ನೀವು ತುಂಬ ವಿಷಯ ಟ್ರೈ ಮಾಡ್ತೀರಾ. ಓಕೆ, ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ನಂಬಿಟ್ಟು ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಮಾಡಿ ಸೆಟ್ ಇಟ್ ಫೋರ್ಗೆಟ್ ಇಟ್ ಅಂತ ಹೇಳೋ ಹಾಗೆ ಸೆಟ್ ಮಾಡಿ ಫೋರ್ಗೆಟ್ ಮಾಡಿ ಆಯಿತಾ. ನಾನು ಬರಿತಾ ಇದ್ದೀನಿ, ಯಾಕೆ ನನಗೆ ಆ ವಿಷಯ ಆಗ್ತಾ ಇಲ್ಲ, ಯಾಕೆ ಫುಲ್ಫಿಲ್ ಆಗ್ತಾ ಇದ್ರೆ ಯೋಚನೆ ಮಾಡೋದು. ಬಿಕಾಸ್ ನೀವು ಆ ಥರ ಹೇಳಿದಾಗ ನಿಮ್ಮ ಮೈಂಡಲ್ಲೇ ನೀವು ಸಬ್ಕಾನ್ಷಿಯಸ್ ಮೈಂಡ್ಗೆ ಇದಾಗುತ್ತೋ ಬಿಡುತ್ತೋ ಈ ಥರ. ಓಕೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೀವು ಈ ಥರ ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ, ಆಗಿದೆ ಈ ವಿಷಯ ಅಂತ ಅಂದ್ಕೊಂಡು ಬರೀರಿ. ಸೊ ಬರೆಯೋ ಸ್ಕ್ರಿಪ್ಟಿಂಗ್ ಮೆಥಡ್ಗೆ ತುಂಬ ಪವರ್ಫುಲ್. ಅದರಲ್ಲೂ 369 ಮೆಥಡ್ ಏನಿದೆ, 369 ಆಗಿರ್ಬೋದು ಅಥವಾ 555 ಮೆಥಡ್ ಇದೆ. ಓಕೆ, ಸೊ ಮುಂದಿನ ವೀಡಿಯೋಸಲ್ಲಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಈ ಒಂದು ಮೆಥಡ್ಸ್ನ ಯೂಸ್ ಮಾಡೋದ್ರಿಂದ ಖಂಡಿತ ಬೇಗ ನಿಮಗೆ ಆದಷ್ಟು ಬೇಗ ನೀವು ಕೇಳಿದ್ದು ಸಿಗುತ್ತೆ. ಓಕೆ, ಸೊ ಈ ಥರ ನಾವು ತುಂಬ ಎಕ್ಸಾಂಪಲ್ ಆಗಿರ್ಬೋದು. ನಾನು ಪರ್ಸ್ನಲಿ ತುಂಬ ಟ್ರೈ ಮಾಡ್ತೀನಿ ಮೆಥಡ್ನ. ಓಕೆ, ಸೊ ನೀವು ಟ್ರೈ ಮಾಡಿ. ಒಂದು ಸಕ್ಸಸ್ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಆ ಒಂದು ಡ್ರೀಮ್ ಆಗಿರ್ಬೋದು, ಅದು ಬೇಗ ನಿಮಗೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಓಕೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಬಾಯ್.